ತುಳುನಾಡಿನಲ್ಲಿ ವಿಶೇಷವಾಗಿ ಇವತ್ತು ಪಾಳೆ ಮರದ ಕೆತ್ತೆಯ ಕಷಾಯವನ್ನು ಕುಡಿತಾರೆ. ಆಟಿ ಅಮಾವಾಸ್ಯೆಯ ದಿನ ಪಾಳೆ ಮರದ ಕೆತ್ತೆಯಲ್ಲಿ ಹಲವಾರು ಔಷಧೀಯ ಗುಣಗಳು ಸೇರಿರುತ್ತವೆ ಅನ್ನುವಂತಹ ನಂಬಿಕೆ. ಈ ಪಾಳೆ ಮರದ ಕೆತ್ತೆಯ ಕಷಾಯವನ್ನು ಕುಡಿಯುವುದರಿಂದ ಹಲವಾರು ರೋಗಗಳು ಗುಣಮುಖ ಆಗುತ್ತೆ. ಇದು ಹಲವಾರು ರೋಗಗಳಿಗೆ ರಾಮಬಾಣ ಆಗುತ್ತೆ ಅನ್ನುವಂತಹದ್ದು ತುಳುನಾಡಿನ ನಂಬಿಕೆ. ಹಾಗಾಗಿ ಆಟಿ ಅಮಾವಾಸ್ಯೆಯ ದಿನ ಈ ಪಾಳೆ ಮರದ ಕೆತ್ತೆಯ ಕಷಾಯವನ್ನು ಕುಡಿಯುವಂತಹದ್ದು. ಕೆತ್ತೆಯ ಕಷಾಯವನ್ನು ಇನ್ನೂ ಕೆಲವು ಕಡೆ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ. ದೀಪಾವಳಿ ಟೈಮಲ್ಲಿ ಕುಂದಾಪುರ ಸೈಡ್ ಹೋದರೆ ಮಕ್ಕಳ ಹಬ್ಬ ಅಂತ ಆಚರಿಸ್ತಾರೆ. ಆ ಟೈಮಲ್ಲಿ ಏನೋ ಈ ಕಷಾಯವನ್ನು ಕುಡಿಯುವಂತಹದ್ದು. ತುಳುವಿನಲ್ಲಿ ಒಂದು ಗಾದೆ ಇದೆ, ಆಟಿದ ದುಂಬುಗು ಆನೆದ ಬೆರಿಲಾ ಪುಡವ್. ಅಂದ್ರೆ ಆಟಿಯ ಬಿಸಿಲಿಗೆ ಆನೆಯ ಬೆನ್ನು ಕೂಡ ಒಡಿಬಹುದು. ಯಾಕಂದ್ರೆ ಆಟಿ ಅನ್ನುವಂಥದ್ದು ಬಿಸಿಲು ಮತ್ತು ಮಳೆ. ಬಿಸಿಲು ಅನ್ನುವಂಥದ್ದು ಎಷ್ಟು ತೀಕ್ಷ್ಣವಾಗಿರುತ್ತೋ ಮಳೆ ಬಂದ್ರೆ ಅಷ್ಟೇ ಧಾರಾಕಾರವಾಗಿ ಬೀಳ್ತದೆ. ಹಾಗಾಗಿ ಈ ಆಟಿ ಅನ್ನುವಂಥದ್ದು ಮಳೆ ಬಿಸಿಲು ಆಗಿರುವುದರಿಂದ ರೋಗ ಬರುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೂ ಈ ಕಷಾಯ ಮಾಡಿದ್ರೋ ಗೊತ್ತಿಲ್ಲ. ಯಾಕಂದ್ರೆ ಕುಂದಾಪುರದಲ್ಲಿ ನವೆಂಬರ್ ತಿಂಗಳಲ್ಲಿ ಕುಡಿತಾರೆ, ತುಳುನಾಡಿನಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಆಟಿಯಲ್ಲಿ ಕುಡಿತಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಔಷಧೀಯ ಗುಣವುಳ್ಳಂತಹ ಪಾಳೆ ಮರದ ಕೆತ್ತೆಯ ಕಷಾಯ ಹೇಗ್ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಪಾಳೆ ಮರದ ಕೆತ್ತೆ ಈ ರೀತಿ ಇರ್ತದೆ. ಈ ಕೆತ್ತೆಯನ್ನು ಮರದಿಂದ ತೆಗೆಯುವಾಗ ಕಲ್ಲಿನಲ್ಲಿ ಗುದ್ದಿ ತೆಗಿಬೇಕು. ಕಬ್ಬಿಣದ ಯಾವುದೇ ವಸ್ತುಗಳನ್ನು ಉಪಯೋಗಿಸುವ ಹಾಗಿಲ್ಲ. ಯಾಕಂದರೆ ಕಬ್ಬಿಣದ ವಸ್ತುವನ್ನು ಉಪಯೋಗಿಸಿದರೆ ಇದರ ಔಷಧೀಯ ಗುಣ ಹೋಗುತ್ತೆ ಅನ್ನುವಂಥದ್ದು ನಂಬಿಕೆ. ಇದರ ಸಿಪ್ಪೆ ತೆಗೆಯುವಾಗಲೂ ಅಷ್ಟೇ ಕತ್ತಿಯಿಂದ ಕೆತ್ತಿ ತೆಗೆಯುವ ಹಾಗಿಲ್ಲ. ನೋಡಿ, ಯಾವುದಾದ್ರೂ ಮರದ ಪೀಸಿಂದ ಆ ಸಿಪ್ಪೆಯನ್ನು ಈ ರೀತಿ ತೆಗಿಬೇಕು. ಈ ಪಾಳೆ ಮರದ ಕೆತ್ತೆಯನ್ನು ಆಟಿ ಅಮಾವಾಸ್ಯೆಯ ದಿನವೇ ಮುಂಜಾನೆ ಮರದಿಂದ ಕೆತ್ತಿ ತರಬೇಕು. ನೋಡಿ, ಕೆತ್ತೆಯ ಮೇಲ್ಗಡೆಯ ಸಿಪ್ಪೆಯನ್ನು ಈ ರೀತಿ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡಬೇಕು. ಕೆಲವರು ಗ್ರೈಂಡ್ ಮಾಡುವಾಗ ಬೆಳ್ಳುಳ್ಳಿ ಮತ್ತು ಕರಿಮೆಣಸು ಹಾಕ್ತಾರೆ. ನಾವಿಲ್ಲಿ ಈ ಕೆತ್ತೆಗೆ ನೀರು ಹಾಕಿ ಕಡಿಯುವುದಷ್ಟೇ. ಈ ಕೆತ್ತೆಯನ್ನು ಮೊದಲು ಚೆನ್ನಾಗಿ ಜಜ್ಜಿಕೊಂಡು ನೀರು ಹಾಕಿ ಕಡಿಬೇಕು. ಕಷಾಯನ ಸೋಸಿಕೊಳ್ಬೇಕು. ನಂತರ ಬಿಳಿಯಾದ ಕಲ್ಲನ್ನು ಕೆಂಡಕ್ಕೆ ಹಾಕೊಳ್ಬೇಕು. ಅದು ಬಿಸಿಯಾದ ನಂತರ ಈ ಕಷಾಯಕ್ಕೆ ಹಾಕೊಳ್ಬೇಕು. ಈ ಕಷಾಯನ ಬೆಳಿಗ್ಗೆ ಬರಿ ಹೊಟ್ಟೆಗೆ ಕುಡಿಬೇಕು. ಈ ಕಷಾಯವನ್ನು ವರ್ಷಕ್ಕೆ 1 ಸಲ ಮಾತ್ರ ಕುಡಿಯುವುದು. ಅಂದರೆ ಆಟಿ ಅಮಾವಾಸ್ಯೆಯ ದಿನ ಬೆಳಿಗ್ಗೆಯಷ್ಟೇ ಕುಡಿಯುವಂಥದ್ದು. ನೋಡಿ, ಜ್ಯೂಸ್ ರೆಡಿ ಇದೆ. ನೋಡಿ ಫ್ರೆಂಡ್ಸ್, ಪಾಳೆ ಕೆತ್ತೆಯ ಕಷಾಯ ರೆಡಿಯಾಗಿದೆ. ನೋಡಲಿಕ್ಕೆ ಹಾಲಿನ ಥರ ಇದೆ, ಆದರೆ ಇದು ತುಂಬ ಕಹಿ ಇದೆ. ನಾನು ಕಹಿ ಇರೋದ್ರಿಂದ ಬೆಲ್ಲದ ಜೊತೆ ಇದನ್ನು ಕುಡಿದು ಬೆಲ್ಲ ತಿನ್ನುವಂಥದ್ದು. ಇದು ಓಲೆ ಬೆಲ್ಲ. ನಾನೀಗ ಕುಡಿತೀನಿ. ಪಾಳೆ ಕೆತ್ತೆಯ ಕಷಾಯ ಕುಡಿದಾದ ನಂತರ ಮೆಂತೆ ಗಂಜಿ ಊಟ ಮಾಡ್ತಾರೆ ಈ ದಿನ. ಯಾಕಂದರೆ ಅದು ಕಷಾಯ ಹೀಟ್, ಪಾಳೆ ಕೆತ್ತೆ ಕಷಾಯ ಹೀಟ್. ಹಾಗಾಗಿ ಅದು ಕುಡಿದ ನಂತರ ಮೆಂತೆ ಗಂಜಿ ಕೂಡ ಈ ದಿನ ಊಟ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಳೆ ಕೆತ್ತೆಯ ಕಷಾಯ ಹೇಗೆ ಮಾಡೋದು ಅಂತ. ನಮ್ಮ ತಂದೆಯವರು ನಾಟಿ ವೈದ್ಯರು. ಆ್ಯಕ್ಚುಲಿ ನಮ್ಮ ತಂದೆಯವರು ಏನು ಮಾಡ್ತಾರೆ ಅಂದರೆ, ಈ ಆಟಿ ದಿನ ಅಂದರೆ ಈ ಆಟಿ ಅಮಾವಾಸ್ಯೆಯ ದಿನ ಅವರು ಒಂದಷ್ಟು ಕಾಡಿನಿಂದ ಸಿಗುವಂಥ ಬೇರುಗಳನ್ನು ಸಂಗ್ರಹಿಸಿ ಇಡ್ತಾರೆ. ಯಾಕಂದರೆ ನಾನು ಹೇಳಿದ ಹಾಗೆ ತುಳುನಾಡಿನಲ್ಲಿ ನಂಬಿಕೆ ಇದೆ, ಈ ದಿನ ಯಾವುದೇ ಬೇರುಗಳಲ್ಲಾಗಿರ್ಬೋದು ಅಥವಾ ಸೊಪ್ಪುಗಳಲ್ಲಾಗಿರ್ಬೋದು 9 ಬಗೆಯ ಔಷಧೀಯ ಗುಣಗಳು ಈ ಆಟಿ ಅಮಾವಾಸ್ಯೆಯ ದಿನ ಇರುತ್ತೆ ಅನ್ನುವಂಥದ್ದು ನಂಬಿಕೆ. ನಮ್ಮ ತಂದೆಯವರು ಸರ್ಪಸುತ್ತು ಮತ್ತು ಯಾವುದೇ ವಿಷಕಾರಿ ಹಾವುಗಳು ಕಚ್ಚಲಿ ಅದಕ್ಕೆ ಔಷಧಿಯನ್ನು ಕೊಡ್ತಾರೆ. ಇಲ್ಲ ಕೆಲವು ಅಲರ್ಜಿಗಳು, ಕೆಲವು ಕಜ್ಜಿಗಳು, ಇದಕ್ಕೆಲ್ಲ ಔಷಧಿಯನ್ನು ಕೊಡ್ತಾರೆ. ಅದರಲ್ಲಿ ಗುಣಮುಖ ಆಗುತ್ತೆ. ಇಲ್ಲಿ ಸ್ವಲ್ಪ ಔಷಧಿಯ ಬೇರುಗಳು ಇವೆ ಅಷ್ಟೇ. ನಾಟಿ ಔಷಧಕ್ಕೆ ಹಲವು ಬಗೆಯ ಬೇರುಗಳು ಬೇಕು. ಇವತ್ತು ಬೆಳಿಗ್ಗೆ ತಂದ ಸ್ವಲ್ಪ ಬೇರುಗಳನ್ನಷ್ಟೇ ಇಲ್ಲಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಪಾಳೆ ಮರದ ಕೆತ್ತೆಯ ಕಷಾಯ ಮತ್ತು ಕೆಲವೊಂದು ಬೇರುಗಳನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.